ನಮಸ್ಕಾರ ವೀಕ್ಷಕರೇ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ನಾವು ನಿಮಗೆ ಸಂಪೂರ್ಣ ಸಮಗ್ರವಾದ ಸುದ್ದಿಯನ್ನು ನೀಡ್ತಾ ಇರ್ತೀವಿ. ಅದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ದೇಶಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ವಿದೇಶಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಹಾಗೆಯೇ ಸಿನಿಮಾಗೆ ಸಂಬಂಧಪಟ್ಟದ್ದಿರ್ಬೋದು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದ್ದಿರ್ಬೋದು. ಹಾಗೇ ನಮ್ಮ ಅಗ್ರಮಾನ್ಯ ಪತ್ರಿಕೆ ಕನ್ನಡಪ್ರಭದಲ್ಲಿ ಇವತ್ತು ಏನೆಲ್ಲ ವಿಶೇಷತೆಗಳಿದೆ, ಎಲ್ಲ ವಿಚಾರಗಳನ್ನು 1 ಗಂಟೆ ಕಾಲ ನಾವು ನಿಮಗೆ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನೀಡಲಿದ್ದೇವೆ. ನಾನು ಜಯಪ್ರಕಾಶ್ ಶೆಟ್ಟಿ, ನಾನು ಪ್ರತಿಮಾ ಭಟ್. ಈ ಎಲ್ಲ ಸಮಗ್ರ ಸುದ್ದಿಗಳನ್ನು ತಿಳಿಸೋಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ಆಸ್ತಿ ವಿವರ ಸಲ್ಲಿಕೆಗೆ ಮಳೆ ಅಡ್ಡಿಯಂತೆ ಬಿಬಿಎಂಪಿ ಸದಸ್ಯರ ಬೇಜವಾಬ್ದಾರಿಯ ಪರಮಾವಧಿ, ಕಾರ್ಪೊರೇಟರ್ಸ್ ಕುಂಟನೆಪಕ್ಕೆ ಮೇಯರ್ ಸಾಥ್. ಪೂಜಾ ಗಾಂಧಿ ಕಿರಣ್ ನಡುವಣ ವಿವಾದಕ್ಕೆ ಹೊಸ ತಿರುವು. ಕಿರಣ್ ವರ್ತನೆ ಬಗ್ಗೆಯೇ ಪೂಜಾ ದೂರು. ಇಲ್ಲಿ ಯಾರು ಸರಿ, ಯಾರದ್ದು ತಪ್ಪು? ಓಕೆ ಪ್ರತಿಮಾ, ಇವತ್ತು ಶುಕ್ರವಾರ, ಎಸ್ಪೆಷಲಿ ಶುಕ್ರವಾರ ಅಂತಂದರೆ ಸಿನಿಮಾ ರಿಲೀಸ್ ಆಗುವಂಥ ದಿನ. ಇವತ್ತು ಕನ್ನಡದ ಮಂದಿಗೆ ಭಾಳ ಖುಷಿ ಕೊಡುವಂಥ ವಿಚಾರ ಅಂತಂದರೆ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿಜಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ವಿಜಿ ಮತ್ತು ರಮ್ಯಾ ಕಾಂಬಿನೇಷನ್ ಫಸ್ಟ್ ಟೈಮ್ ಬರ್ತಾ ಇದೆ. ಹಾಗೆಯೇ ರಾಜಧಾನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಸ್ ನಾರಾಯಣ್ ಅವರ ಪುತ್ರ ಅವರ ಪಂಕಜ್ ಅವರ ಸಿನಿಮಾ ದುಷ್ಟ, ಇದು ಕೂಡ. ಹಾಗಾಗಿ 3 ಎಕ್ಸ್ಪೆಕ್ಟೇಷನ್ ಭಾಳ ಚೆನ್ನಾಗಿದೆ. ಯಾಕಂದರೆ ರಾಜಧಾನಿಯಲ್ಲಿ ಪ್ರಕಾಶ್ ರೈ ಕೂಡ ಇದ್ದಾರೆ. ಹಾಗಾಗಿ ನಾವು ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಸಿನಿಮಾ ಸುದ್ದಿಯಿಂದಲೇ ನಾವು ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ 3 ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಹಾಗೆಯೇ ಕೆಲವು ಕಾಂಟ್ರವರ್ಸಿ ಕೂಡ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಬನ್ನಿ ಎಲ್ಲ ಸುದ್ದಿಯನ್ನು ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಪ್ರಥಮ ನ್ಯೂಸ್ ಆಗಿ ನೋಡೋಣ. ರಮ್ಯಾ ಪದ್ಮಾವತಿ ಆದ್ರೆ ದುನಿಯಾ ವಿಜಿ ಜಾನಿ. ಪ್ರೀತಿ ಮಾಡೋದೇ ನನ್ನ ಕೆಲಸ ಅಂತಿರೋ ಈ ಜಾನಿ ಇವತ್ತು ತೆರೆಗೆ ಬರ್ತಿದ್ದಾನೆ. ರಮ್ಯಾ ಐಟಮ್ ಸಾಂಗು, ವಿಜಿ ಹೊಸ ಲುಕ್ಕು, ಜಾನಿಯ ಥಿಯೇಟರ್ಗೆ ಲಗ್ಗೆ ಇಡ್ತಿರೋ ಈ ಜಾನಿಯ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಬರೋಣ. ಓಕೆ, ಈ ಸಿನಿಮಾದಲ್ಲಿ ವಿಜಿ ಮತ್ತು ರಮ್ಯಾ ಪ್ರಥಮ ಬಾರಿಗೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಜೊತೆಗೆ ರಂಗಾಯಣ್ ರಘು ಕೂಡ ಇದ್ದಾರೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ, ವಿಜಯ ಎಲ್ಲ ಸಿನಿಮಾಗಳು ಇಲ್ಲಿ ತನಕ ಯು ಸರ್ಟಿಫಿಕೇಟ್ ಯಾವುದೇ ಸಿನಿಮಾ ಪಡೆದಿರಲಿಲ್ಲ. ಆದರೆ ಈ ಸಿನಿಮಾ ಇದೆಯಲ್ಲ, ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್, ಇದಕ್ಕೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ತೀಸ್ಮಾರ್ ಖಾನಲ್ಲಿ ಒಂದು ಐಟಮ್ ಸಾಂಗ್ ನೋಡಿದ್ವಿ, ಶೀಲಾಕಿ ಜವಾನಿ. ಅದೇ ರೀತಿ ಒಂದು ಐಟಮ್ ಸಾಂಗ್ ಫಸ್ಟ್ ಟೈಮ್ ರಮ್ಯಾ ಮಾಡಿದ್ದಾರೆ, ಊರಿಗೊಬ್ಳೆ ಪದ್ಮಾವತಿ. ಹಾಗೆ ವಿಜಯ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಇದರಲ್ಲಿ ಬಹಳ ಚೆನ್ನಾಗಿದೆ. ಸಾಂಗ್ ಮಾಡಿರೋಂಥ ಪಿಕ್ಚರೈಸೇಷನ್ ಇರ್ಬೋದು. ಇಲ್ಲ, ಇವತ್ತು ರಿಲೀಸ್ ಆದ ನಂತರ ನೋಡಿ ಖಂಡಿತವಾಗ್ಲೂ ಊರಿಗೊಬ್ಳೆ ಪದ್ಮಾವತಿ ಅದೊಂಥರ ನ್ಯಾಷನಲ್ ಕನ್ನಡದ ಶೀಲಾಕಿ ಜವಾನಿ ಆಗ್ಬೋದು ಅಂತೀರಾ? ಓಕೆ, ಇನ್ನು ಜಾನಿ ಜೊತೆಗೆ ರಾಜಧಾನಿ ಮತ್ತು ದುಷ್ಟ ಚಿತ್ರಗಳು ಪೈಪೋಟಿಗೆ ನಿಂತಿವೆ. ಯಶ್ ಪ್ರಮುಖ ಪಾತ್ರದಲ್ಲಿರೋ ರಾಜಧಾನಿ ಹಲವು ಕಾರಣಗಳಿಂದ ವಿಶೇಷ ಸ್ಥಾನ ಪಡೆದಿದೆ. ಇನ್ನು ದುಷ್ಟನ ಬಗ್ಗೆ ಹೀರೋ ಪಂಕಜ್ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಓಕೆ ವೀಕ್ಷಕರೇ, ಇವತ್ತು ಒಟ್ಟಾರೆ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರ ಅಭಿಮಾನಿಗಳಿಗೆ ಒಂದು ಹಬ್ಬದೂಟ ಅಂತ ಹೇಳ್ಬೋದು. 3 ಚಿತ್ರಗಳು, 3 ವಿಭಿನ್ನ ಮತ್ತೆ ಕಥಾ ಪ್ರಕಾರಗಳನ್ನ ಹೊಂದಿರುವ. ಅಲ್ಲ, ಒಂದರಲ್ಲಿ ನೋಡಿ ವಿಜಿ ಅಂಡ್ ರಮ್ಯಾ, ಇನ್ನೊಂದರಲ್ಲಿ ರಾಜಧಾನಿಯಲ್ಲಿ ಪ್ರಕಾಶ್ ರಾಜ್ ಕೂಡ ಇದ್ದಾರೆ, ಪ್ರಕಾಶ್ ರೈ ಕೂಡ ಇದ್ದಾರೆ. ಆಮೇಲೆ ದುಷ್ಟ, ಎಸ್ ನಾರಾಯಣ್ ಬಹಳ ಪ್ರಯತ್ನ ಪಡ್ತಾ ಇದ್ರು ಅವರ ಮಗ ಪಂಕಜ್ನನ್ನು ತೆರೆಗೆ ತರಬೇಕು ಅಂತೇಳಿ. ಆದರೆ ಪಂಕಜ್ನ ಒಂದು ಗೆಟಪ್ ಕೂಡ ಭಾಳ ಚೇಂಜ್ ಆಗಿದೆ, ಒಂದು ದುಷ್ಟನ ಗೆಟಪ್ ಇದರಲ್ಲಿ. ಸೊ ಹಾಗಾಗಿ ಹಬ್ಬದೂಟ ಇವತ್ತು ಶುಕ್ರವಾರ, ಸೊ ಎಂಜಾಯ್ ಮಾಡಿ. ಓಕೆ, ಒಟ್ಟಿನಲ್ಲಿ ಕನ್ನಡದಲ್ಲಿ ಈ 3 ಚಿತ್ರಗಳು ತೆರೆಗೆ ಬರ್ತಾ ಇದ್ರೆ, ಇತ್ತ ಬಾಲಿವುಡ್ ನಲ್ಲಿ ಕೂಡ ಸಲ್ಲುಮಿಯಾ ರೆಡಿ ಅಂತಿದ್ದಾರೆ. ಅಂದ್ರೆ ಸಲ್ಮಾನ್ ಖಾನ್ ಮತ್ತು ಆಸಿನ್ ಜೋಡಿಯ ರೆಡಿ ಚಿತ್ರ ಕೂಡ ಇವತ್ತೇ ರಿಲೀಸ್ ಆಗ್ತಾ ಇದೆ. ಓಕೆ ವೀಕ್ಷಕರೇ, ದಬಾಂಗ್ ಚಿತ್ರದ ನಂತರ ಸಲ್ಮಾನ್ ಖಾನ್ ಮತ್ತೊಂದು ಬ್ರೇಕ್ ಕಾಯ್ತಾ ಇದ್ರು. ಈಗ ರೆಡಿ ಆಗಿದೆ, ಯಾವ ರೀತಿ ದಬಾಂಗ್ ಮಾಡುತ್ತೆ ಬೆಳ್ಳಿ ಪರದೆಯಲ್ಲಿ ನೋಡಬೇಕಾಗಿದೆ. ಆದರೆ ಈ ಸಿನಿಮಾದ ಒಂದು ವಿಶೇಷತೆ ಏನು ಅಂತಂದರೆ, ಸಲ್ಮಾನ್ ಖಾನ್ನ ಪ್ರೇಯಸಿ ಕಟ್ರಿನಾ ಕೈಫ್ ಥರಾನೇ ಕಾಣುವಂಥ ಹೀರೋಯಿನ್ ಒಬ್ಬರು ಈ ಹಾಡಲ್ಲಿ ಕ್ಯಾರೆಕ್ಟರ್ ಡೀಲಾ ಹಾಡಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಸೇಮ್ ಕಟ್ರಿನಾ ಕೈಫ್ ಥರಾನೇ ಕಾಣ್ತಾರೆ. ಹಾಗೆಯೇ ಆಸಿನ್ ಜೊತೆ ಇದು 2ನೇ ಚಿತ್ರ ಸಲ್ಮಾನ್ ಖಾನ್ಗೆ. ಈ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ ಡೀಲಾ ಹಾಡು ಖಂಡಿತವಾಗಲೂ ಬಹಳ ಸೂಪರ್ ಹಿಟ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಲೇ ಪಡ್ಡೆ ಹುಡುಗರ ಬಾಯಲ್ಲಿ ಇದು ನಲಿದಾಡ್ತಾ ಇದೆ. ಹಾಗೆಯೇ ಆರ್ಯ 2 ಚಿತ್ರದಲ್ಲಿ ರಿಂಗ ಹಾಡು ಏನಿತ್ತು, ಆ ಹಾಡಿನ ಒಂದು ಕಾಪಿ ಕ್ಯಾಟ್, ಅದೇ ರೀತಿಯ ಡಿಂಕ ಚಿಕ್ಕ ಹಾಡು ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಕನ್ನಡದಲ್ಲಿ 3 ಚಿತ್ರ, ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅಭಿಮಾನಿಗಳಿಗೂ ಕೂಡ ಮುದ ನೀಡುವಂಥ ರೆಡಿ ಚಿತ್ರ ಇವತ್ತು ತೆರೆ ಕಾಣಲಿಕ್ಕೆ ಸಿದ್ಧವಾಗಿದೆ. ಓಕೆ, ಒಟ್ಟಾರೆ ನಟಿ ಪೂಜಾ ಗಾಂಧಿ ಮತ್ತು ಕಿರಣ್ ನಡುವಣ ವಿವಾದ ಈಗ
ಹೊಸ ತಿರುವು ಪಡೆದುಕೊಂಡಿದೆ. ಕಿರಣ್ ವರ್ತನೆ ಬಗ್ಗೆ ಪೂಜಾ ದೂರು ನೀಡ್ತಿದ್ದಾರೆ. ಆದರೆ ಕಿರಣ್ ಮಾತ್ರ ಇದ್ಯಾವುದು ಸರಿ ಇಲ್ಲ ಅಂತಿದ್ದಾರೆ. ಇಲ್ಲಿ ಯಾರು ಸರಿ ಯಾರ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಪೂಜಾ ಮತ್ತು ಕಿರಣ್ ನಡುವಿನ ವಿವಾದ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಕಾರಿನ ವಿಷಯಕ್ಕೆ ಶುರುವಾದ ಈ ಕಿರಿಕ್ ಈಗ ವೈಯಕ್ತಿಕ ವಿಷಯಗಳತ್ತ ತಿರುಗಿದೆ. ಕಿರಣ್ ಮಾಡಿದ ಆರೋಪಗಳೆಲ್ಲ ಸುಳ್ಳು ಎಂದಿರುವ ಪೂಜಾ ಕೆಲವು ದಾಖಲೆಗಳನ್ನ ಮಾಧ್ಯಮಗಳ ಮುಂದಿಟ್ರು. ಅಷ್ಟೇ ಅಲ್ಲ, ಕಿರಣ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿಯೂ ತಿಳಿಸಿದ್ದಾರೆ. ಈಗಾಗಲೇ ಕಲಾವಿದರ ಸಂಘದ ಅಧ್ಯಕ್ಷರಾದ ಅಂಬರೀಶ್ ಅವರಿಗೂ ದೂರು ಸಲ್ಲಿಸಿರುವ ಪೂಜಾ ಕಿರಣ್ ಮಾಡಿದ್ದ ಎಲ್ಲ ಆರೋಪಗಳನ್ನ ತಳ್ಳಿಹಾಕಿದ್ದಾರೆ. ಕಿರಣ್ ನಡವಳಿಕೆ ಸರಿಯಿಲ್ಲ ಎಂದಿರುವ ಪೂಜಾ ಕಿರಣ್ ನನಗೆ ತೀರಾ ಕೀಳುಮಟ್ಟದ ಪದಗಳನ್ನು ಬಳಸಿ ಮೆಸೇಜ್ ಕಳಿಸಿದ್ದ ಎಂದು ದೂರಿದ್ದಾರೆ. ತುಂಬ ಮಾತಾಡಬೇಕು, ಪರ್ಸನಲ್ ಅಟ್ಯಾಕ್ ಮಾಡ್ಬೋದು. ಬಟ್ ನಾವು ಆ ಥರ ಅನ್ಕಲ್ಚರ್ಡ್ ಡರ್ಟಿ ಫ್ಯಾಮಿಲಿಯಿಂದ ನಾವು ಬರಲ್ಲ. ನಮಗೆ ಗೊತ್ತು ಏನು ಅವರು ಇವತ್ತು ಏನು ನನ್ನ ಮೇಲೆ ಹೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಮಾತಾಡೋಕೆ ಅವ್ರು ಬಂದರೆ ನನ್ನ ಹತ್ರ ಕೂಡ ತುಂಬ ಇದೆ ಮಾತಾಡೋಕೆ. ಪೂಜಾ ಈಗ ಮಾಡಿರೋ ಆರೋಪಗಳೆಲ್ಲ ಸತ್ಯವೇ ಅನ್ನೋದು ಈಗಿರುವ ಪ್ರಶ್ನೆ. ಅಷ್ಟೇ ಅಲ್ಲ, ಪೂಜಾ ಮಾಧ್ಯಮಗಳ ಎದುರು ತೋರಿಸಿದ ದಾಖಲೆಗಳು ಏನು ಹೇಳ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದರ ನಡುವಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಕಿರಣ್ ಕಾರು ನನ್ನ ಹೆಸರಲ್ಲಿದೆ ಎಂದು ನಾನು ಹೇಳೇ ಇಲ್ಲ ಅಂದ್ರು. ಅಷ್ಟೇ ಅಲ್ಲ, ಪೂಜಾಗೆ ಸಾಕಷ್ಟು ಸಹಾಯ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲ, ಖಂಡಿತ ಅಲ್ಲ. ಅದೇ ನನ್ಗೆ ಗೊತ್ತಾಗಿದೆ ನಿನ್ನೆ ಸರ್. ನನ್ನ ಅಲ್ಲ ಸರ್, ಇದು ಒಟ್ಟಾರೆ ಪೂಜಾ ಮತ್ತು ಕಿರಣ್ ನಡುವಿನ ವಿವಾದ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಆದರೆ ಪೂಜಾ ಗಾಂಧಿ ವೈಯಕ್ತಿಕ ವಿಷಯಗಳತ್ತ ಯಾಕೆ ಬೊಟ್ಟು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅದೇನೇ ಇರಲಿ, ಆಕೆ ನೀಡಿರುವ ದಾಖಲೆಗಳ ಸಾಚಾತನ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳು ಬರ್ತಿದ್ರು ಸಹ ಸಂಕಷ್ಟಗಳು ಕೂಡ ಅಷ್ಟೇ ಇದೆ. ಕಿರಿಕಿರಿ ಯಾವಾಗ ಕಾಣಿಸ್ತಾನೆ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಸುತ್ತೆ. ಆದರೆ ಆದಷ್ಟು ಕಿರಿಕಿರಿಗಳು ಕಡಿಮೆ ಆಗಲಿ, ಈ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಳಿ ಅನ್ನೋದೇ ಎಲ್ಲ ಕನ್ನಡ ಚಿತ್ರ ಪ್ರೇಕ್ಷಕರ ಆಸೆ. ಓಕೆ, ಈಗ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಯತ್ತ ಗಮನಿಸೋಣ. ಬಟ್ಟೆ ಇರೋದು ಮಾನ ಮುಚ್ಚೋಕೆ, ಆದರೆ ಬಾಲಿವುಡ್ ಬೆಡಗಿಯರು ಬಟ್ಟೆ ತೊಟ್ಟೇ ಮಾನ ಕಳೆದುಕೊಳ್ತಾರೆ. ಬರೀ ಸಿನಿಮಾಗಳಲ್ಲೇ ಅಲ್ಲ, ಸಾರ್ವಜನಿಕ ಸಮಾರಂಭಗಳಲ್ಲೂ ಇವರು ಬಟ್ಟೆಯಿಂದಲೇ ಮಾನ ಕಳೆದುಕೊಳ್ತಿದ್ದಾರೆ. ಅದು ಹೇಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗೂ ಇರ್ಬೋದು, ನಮಗೂ. ಓಕೆ, ಇದು ಹೀರೋಯಿನ್ಗಳ ಕತೆ. ಸಾಧಾರಣವಾಗಿ ಎಲ್ಲ ಹೀರೋಯಿನ್ಗಳು ಹಾಲಿವುಡ್ ಇರ್ಬೋದು, ಯಾವುದೇ ಚಿತ್ರರಂಗದ ಹೀರೋಯಿನ್ ಇರ್ಬೋದು, ಕಡಿಮೆ ಬಟ್ಟೆ ತೊಡೋದಕ್ಕೆ ಆಸೆ ಪಡ್ತಾರೆ. ಹಾಗಾಗಿ ಜಾಸ್ತಿ ಬಟ್ಟೆ ತೊಡೋಕೆ ಹೋದರೆ ಬಟ್ಟೆ ಅವರನ್ನು ಇಷ್ಟಪಡ್ತಾ ಇಲ್ಲ ಇರಬೇಕು. ಸೊ ಹಾಗಾಗಿ ಬಟ್ಟೆ ಜಾರ್ತಾ ಇದೆ. ಒಟ್ಟಿನಲ್ಲಿ ಫಿಲ್ಮಿ ದುನಿಯಾದಲ್ಲಿ ಏನೆಲ್ಲ ಆಗ್ತದೆ ಅಂತ ಶುಭ ಶುಕ್ರವಾರದಲ್ಲಿ ನೋಡಿದ್ವಿ. ಇನ್ನು ಸಾಕಷ್ಟು ಸುದ್ದಿಗಳನ್ನ ನಿಮಗೆ ಹೇಳೋದಿದೆ. ಅದಕ್ಕೂ ಮುನ್ನ ಒಂದು ಬ್ರೇಕ್.